ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ದಯಮಾಡಿ ಮಾತಾಡಬೇಡ್ರಿ. ಈ ಪತ್ರಿಕಾಗೋಷ್ಠಿಯ ಉದ್ದೇಶ ಈ ಕುಡಿ ನೀರಿನ ಗಂಭೀರದ ಸಮಸ್ಯೆ ಬಗ್ಗೆ. ಕಳೆದ ವರ್ಷ ಮೇನಲ್ಲಿ ಮಳೆ ಬಂದು ಹಳ್ಳಗಳು, ಕೆರೆಗಳು, ಬಾವಿಗಳು ತುಂಬಿಕೊಂಡಿದ್ದು. ಈ ಸಲ ನೀರು ಸಮಸ್ಯೆ ಅಷ್ಟು ಆಗಲಿಕ್ಕಿಲ್ಲ ಅಂತ ನಾವೆಲ್ಲ ಅಂದ್ಕೊಂಡಿದ್ದೀವಿ. ಯಾಕೆ ಅಂತರ್ಜಲ ಇದೇ ನಮಗೆ ನಡೆಯೋ ಸಮಸ್ಯೆ ಆಗಲಿಕ್ಕಿಲ್ಲ ಅಂತ. ಆದರೆ ಈ ವರ್ಷ ಫೆಬ್ರವರಿಯಲ್ಲಿ ನಮಗೆ ಸಮಸ್ಯೆ ಪ್ರಾರಂಭ ಆಯಿತು. ಫೆಬ್ರವರಿ, ಮಾರ್ಚ್, ಏಪ್ರಿಲನ್ನು ಹೇಗೋ ಮ್ಯಾನೇಜ್ ಮಾಡ್ಕೊಂಡು ಬಂದ್ವಿ. ಈಗ ಅತ್ಯಂತ ಗಂಭೀರ ಸಮಸ್ಯೆ ಉದ್ಭವ ಆಗಿದೆ ಕುಡಿ ನೀರಿಗೆ. ಪಂಚಾಯತ್ಗಳಲ್ಲಿ ದುಡ್ಡಿಲ್ಲ. ಆಮೇಲೆ ಪಂಚಾಯತ್ಗಳಲ್ಲಿ ಪ್ರತಿನಿಧಿಗಳು ಯಾರೂ ಗೆದ್ದಿಲ್ಲ. ಜಿಲ್ಲಾ ಪಂಚಾಯತ್ ಇಲ್ಲ, ತಾಲೂಕು ಪಂಚಾಯತ್ ಇಲ್ಲ, ಗ್ರಾಮ ಪಂಚಾಯತ್ ಇಲ್ಲ. ಜನಪ್ರತಿನಿಧಿಗಳು ಕೆಳಮಟ್ಟದಲ್ಲಿ ಯಾರೂ ಇಲ್ಲ. ಕೆಳಮಟ್ಟದಲ್ಲಿ ಜನಪ್ರತಿನಿಧಿಗಳು ಇದ್ದಿದ್ದರೆ ಅಲ್ಲಿ ಸಮಸ್ಯೆಗಳನ್ನು ಅವರು ಎತ್ತಿ ಹೇಳ್ತಾಯಿದ್ರು ಮತ್ತು ನಾವೆಲ್ಲ ಪ್ರಯತ್ನ ಮಾಡಿ ಪರಿಹಾರ ಮಾಡ್ತಾಯಿದ್ವಿ. ಆದರೆ ಇವತ್ತು ಆ ಪರಿಸ್ಥಿತಿ ಇಲ್ಲ. ಹಾಗಾಗಿ ಅನೇಕ ಹಳ್ಳಿಗಳಲ್ಲಿ ನೀರಿನ ಸಮಸ್ಯೆ ಆದರೂ ಕೂಡ ಗೊತ್ತಾಗ್ತಾ ಇಲ್ಲ. ವಿಡಿಯೋಗಳು ಸರಿಯಾಗಿ ಹೋಗಲ್ಲ, ಅಲ್ಲಿ ಪರಿಸ್ಥಿತಿ ಬಗ್ಗೆ ತಿಳ್ಕೊಳ್ಳಲ್ಲ, ಸಮಸ್ಯೆ ಬಗೆಹರಿಸಲ್ಲ. ಎಷ್ಟೋ ಸಲ ನಾನೇ ಫೋನ್ ಮಾಡಿ ವಿಡಿಯೋಗಳು ಫೋನ್ ಮಾಡಿದ್ರು ಫೋನ್ ತೆಗೆಯಲ್ಲ. ಇದನ್ನು ಮೊನ್ನೆ ನಮ್ಮ ಜಿಲ್ಲಾ ಸಚಿವರು ಸಭೆಯಲ್ಲಿ ಈ ಮಾತನ್ನು ಹೇಳಿದ್ದೀನಿ. ನಮಗೆ ಪಿ ಡಿ ಒಗಳು ಸಿಗಲ್ಲ ಅಂದರೆ ಪಾಪ ನಮ್ಮ ಊರಿನ ಹಳ್ಳಿ ಜನರಿಗೆ ಹೆಂಗೆ ಸಿಗ್ತಾರೆ ಅವರು? ದಿನದಿನಕ್ಕೆ ಬಿಸಿಲು ಜಾಸ್ತಿನೇ ಆಗ್ತಾಯಿದೆ. ಹವಾಮಾನ ವರದಿ ಪ್ರಕಾರ ಈ ವರ್ಷ ಇನ್ನೂ ಹೆಚ್ಚು ಬಿಸಿಲು ಬರ್ಬೋದು ಮೇನಲ್ಲಿ ಅಂತ ಸೂಚನೆ ಇದೆ. ತಕ್ಷಣ ಕುಡಿ ನೀರಿನ ಸಮಸ್ಯೆ ಬಗ್ಗೆ ಮೊನ್ನೆ ರಾಜ್ಯ ಸರ್ಕಾರದವರು ಚರ್ಚೆ ಮಾಡಿದ್ದಾರೆ ಕ್ಯಾಬಿನೆಟ್ನಲ್ಲಿ. ಇವತ್ತು 45 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದಾರೆ. ನನ್ನ ಕ್ಷೇತ್ರದ್ದೇ ಕ್ರಿಯಾ ಯೋಜನೆ ಮಾಡಿದ್ದೀನಿ, ಟಾಸ್ಕ್ ಫೋರ್ಸು. ನನ್ನ ಕ್ಷೇತ್ರದ್ದೇ ಸುಮಾರು 4,32,00,000 ಬೇಡಿಕೆ ಇದೆ. ಪಂಚಾಯತ್ಗಳಲ್ಲಂತೂ ದುಡ್ಡಿಲ್ಲ. ಸರ್ಕಾರ ದುಡ್ಡಿದೆ ಅಂತ ಹೇಳ್ತದೆ. ಕಂಟಿಂಜೆನ್ಸಿ ಫಂಡಲ್ಲಿ ದುಡ್ಡು ಕೊಡಬೇಕು ಅಂತ ನಾನು ಕೇಳಿದ್ದೀನಿ ನಮ್ಮ ಜಿಲ್ಲಾ ಮಂತ್ರಿಗಳಿಗೆ. ಒಟ್ಟು 36 ಪಂಚಾಯತ್ಗಳು ನನ್ನ ಕ್ಷೇತ್ರದಲ್ಲಿ. ಒಂದು 3-4 ಪಂಚಾಯತ್ಗಳಲ್ಲಿ ದುಡ್ಡಿದೆ, ಸ್ವಲ್ಪ ದುಡ್ಡಿದೆ. ಉಳಿದ ಪಂಚಾಯತ್ಗಳಲ್ಲಿ ಸಂಬಳ ಕೊಡೋಕ್ಕೂ ದುಡ್ಡಿಲ್ಲ. ಹೀಗಿರುವಾಗ ಕಂಟಿಂಜೆನ್ಸಿ ದುಡ್ಡು ಕೊಡದೆ ಹೋಗಿದ್ದರೆ ಗ್ರಾಮ ಪಂಚಾಯತಿಗಳು ಮತ್ತು ನಮ್ಮ ಅಧಿಕಾರಿಗಳು ಕುಡಿ ನೀರಿನ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ, ಆದಷ್ಟು ಬೇಗನೆ ಬೇಡಿಕೆಯಂತೆ ಹಣವನ್ನು ಬಿಡುಗಡೆ ಮಾಡಬೇಕು. ಮೊನ್ನೆ ಮೀಟಿಂಗ್ ಆಯ್ತಲ್ಲ BJP ಲಾಸ್ಟ್ ಟೈಮ್ ಡೇಟ್ ಬಂದಿರೋರು. ಚಿತ್ತಾಪುರಕ್ಕೆ ಹೋಗಿ ಗುಲ್ಬರ್ಗ ನೆಕ್ಸ್ಟ್ ಮೀಟಿಂಗ್ ಮಾಡಬೇಕು. ಅದಕ್ಕೆ ನಾನೊಂದು ದಾರಿ ಹುಡುಕಿದ್ದೀನಿ. ಈಗ ಭೀಮಾನಲ್ಲಿ ಕೂಡ ನೀರಿಲ್ಲ. ಭೀಮಾ ನದಿ ಕೂಡ ಬತ್ತಿ ಹೋಗಿದೆ. ಅವರು ಮೇಲೆ ನೀರು ಬಿಟ್ಟರೆ ಮಾತ್ರ ನಮಗೆ ನೀರು ಬರ್ತದೆ ಉಜಿನಿಯಿಂದ. ಅವ್ರು ಬಿಡ್ತಾರೋ ಗೊತ್ತಿಲ್ಲ, ಬೇರೆ ಸರ್ಕಾರ ಇದೆ, ರಾಜ್ಯ ಸರ್ಕಾರ. ಅದಕ್ಕೆ ನಾರಾಯಣಪುರ ಡ್ಯಾಮ್ನಿಂದ ಇಂಡಿ ಕೆನಲ್ ಮುಖಾಂತರ ನೀರು 2 TMC ಬಿಟ್ಟರೆ ಇಂಡಿ, ಆಲ್ಮೇಲ, ಅಫ್ಜಲ್ಪುರ, ಜೇವರ್ಗಿ ಮತ್ತು ಕಲಬುರಗಿ ತಾಲೂಕು ಅಲ್ಲದೆ ಆಳಂದ ತಾಲೂಕಿಗೂ ಕೂಡ ನದಿ ದಂಡೆಯಲ್ಲಿರ್ತಕ್ಕಂಥ ಪ್ರದೇಶಕ್ಕೆ ಕುಡಿ ನೀರಿನ ಸಮಸ್ಯೆ ಸ್ವಲ್ಪ ಪರಿಹಾರ ಸಿಗ್ಬೋದು.
ಅದಕ್ಕೆ ರಾಜ್ಯ ಸರ್ಕಾರದವರು ನಾನು ಸಂಬಂಧಪಟ್ಟ ಮುಖ್ಯಮಂತ್ರಿ ಕಾಗದ ಬರ್ತೀನಿ ಮತ್ತು ನಮ್ಮ ನೀರಾವರಿ ಮಂತ್ರಿಗಳಾದ ಡೆಪ್ಟಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಕಾಗದ ಬರ್ತೀನಿ. ತಕ್ಷಣ 2 TMC ನೀರನ್ನು ನೀವು ಬಿಟ್ಟರೆ ಒಂದು ತಾತ್ಕಾಲಿಕ ಪರಿಹಾರ ಸಮಸ್ಯೆಗೆ ಕಂಡುಹಿಡ್ಕೊಳ್ಳೋಕ್ಕೆ ಸಾಧ್ಯ ಇದೆ. ಅದನ್ನು ತಾವು ಮಾಡಬೇಕು ಅಂಥೇಳಿ ನಾನು ವಿನಂತಿ ಮಾಡ್ಕೊತಾ ಇದ್ದೇನೆ. 24 ಕಡೆ ಮೋಸ್ಟ್ ಕ್ರಿಟಿಕಲ್ ವಿಲೇಜಸ್ಗಳಿದ್ದಾವೆ. ಮೋಸ್ಟ್ ಕ್ರಿಟಿಕಲ್ ನೀರಿಗಾಗಿ ದಿನನಿತ್ಯ ಪಾಪ ಜನ ದೂರ ದೂರ ಹಳ್ಳಕ್ಕೆ ಬಾವಿಗಳಿಗೆ ಹೋಗಿ ನೀರು ತರ್ತಾ ಇದ್ದಾರೆ, ನೀರು ಸಿಗ್ತಾ ಇಲ್ಲ. ಕೆಲವು ಕಡೆ ಸಮಸ್ಯೆ ಬಗೆಹರಿಸೋದು, ಆದರೆ ದುಡ್ಡಿಲ್ಲ. ಪೈಪ್ಲೈನ್ ಹಾಕಬೇಕಾಗ್ತದೆ, 20,000, 40,000, 30,000. ಆಮೇಲೆ ಜಮೀನು ಮಾಲಕರಿಗೆ ದುಡ್ಡು ಕೊಟ್ಟು ನೀರು ತರಬೇಕಾಗ್ತದೆ. ಹಾಗೆ ಪಂಚಾಯತ್ಗಳಲ್ಲಿ ಕೂಡ ದುಡ್ಡಿಲ್ಲ. ಒಂದು ಪಂಚಾಯತ್ಗಳಿಗೆ ನೀವು ದುಡ್ಡು ಕೊಡಬೇಕು, ಕಂಟಿಜೆನ್ಸಿ ಫಂಡು. ಎರಡನೇದು ನಾರಾಯಣಪುರ ಡ್ಯಾಮ್ಲಿಂದ 2 TMC ನೀರು ಬಿಡಬೇಕು. ಇದು ತಾತ್ಕಾಲಿಕ ಪರಿಹಾರ ಇದೆ. ನಾನು ಯಾವತ್ತೂ ಹೇಳ್ಬೋದು ಬಂದೀನಿ, ಅಂತರ್ಜಲ ಮಟ್ಟ ಎಲ್ಲಿವರೆಗೆ ಹೆಚ್ಚಿಗೆ ಮಾಡೋದಿಲ್ಲ ಅಲ್ಲಿವರೆಗೆ ಈ ಸಮಸ್ಯೆ ಬಗೆಹರಿಲ್ಲ. ಇದನ್ನು ಯಾರೂ ಕೂಡ ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ. ಈಗ ಹಳೆ ಮೈಸೂರಿನಲ್ಲಿ ಮಹಾರಾಜರ ಕಾಲಕ್ಕೆ ಕೆರೆಗಳಾಗಿದ್ದಾವೆ. ನಮ್ಮ ಭಾಗದಲ್ಲಿ ಕೆರೆಗಳಿಲ್ಲ. ಯಾದಗಿರಿ ಒಂದು ಬಿಟ್ಟರೆ ಬೇರೆ ಎಲ್ಲಿ ಕೂಡ ಕೆರೆಗಳಿಲ್ಲ. ನನ್ನ ಕ್ಷೇತ್ರದಲ್ಲಿ 32 ಕೆರೆಗಳಿದ್ದಾವೆ. ಪ್ರತಿ ಹಳ್ಳಿಗೆ ಒಂದು 2-3 ಕೆರೆಗಳು ಬೇಕು. ಅದರಿಗೆ ಜಮೀನು ಕೂಡ ಯಾರೂ ಕೊಡ್ತಾಯಿಲ್ಲ. ನಾವೇನು ಸಿರ್ಪುರ್ ಮಾದರಿ ಅಂತರ್ಜಲ ಹೆಚ್ಚು ಮಾಡುವಂಥ ಕಾಮಗಾರಿ ತೊಗೊಂಡಿದ್ದೀವಿ. ಅದು ಭಾಳ ಯಶಸ್ವಿ ಪ್ರಯೋಗ. ಅದನ್ನು ಮಾಡೋದಕ್ಕೆ ಪ್ರಯತ್ನ ಪಡ್ತಾಯಿದ್ದೀವಿ. ಈಗ ಹಿಂದೆ ಸಿದ್ದರಾಮಯ್ಯ ಕಳೆದ ಸಲ ಮುಖ್ಯಮಂತ್ರಿ ಆಗಿದ್ದು 20 ಕೋಟಿ ಕೊಟ್ಟಿದ್ದರು. ಮತ್ತು ಕಳೆದ ವರ್ಷ 50 ಕೋಟಿ ಕೊಟ್ಟರು. ಈಗ 100 ಕೋಟಿ ಕೇಳಿದ್ದೀನಿ ಕನಿಷ್ಠ. ಆಗ ನೋಡಿದ್ರೆ ಸಾವಿರಾರು ಕೋಟಿ ರೂಪಾಯಿ ಬೇಕಾಗ್ತದೆ. ಅಂತರ್ಜಲ ಹೆಚ್ಚಿಗೆ ಮಾಡದೇ ಇದ್ದರೆ ನಾವು ಇದ್ರ ಪರಿಣಾಮ ಏನಾಗಿದೆ ಅಂದರೆ, ಒಂದು ಆರೋಗ್ಯದ ಮೇಲೆ ಪರಿಣಾಮ ಬೀರ್ತದೆ. ಕುಡಿಲಿಕ್ಕೆ ನೀರಿಲ್ಲ ಅಂದರೆ, ದನಕರುಗಳಿಗೆ ನೀರಿಲ್ಲ, ಹೈನುಗಾರಿಕೆ ಕಡಿಮೆ ಆಗ್ತದೆ. ಮತ್ತು ಕೃಷಿಗಂತೂ ಭಾಳ ದೊಡ್ಡ ಹೊಡೆತ ಇದೆ. ಆ ಕಾರಣಕ್ಕಾಗಿ ನಾನು ತಮ್ಮ ಮುಖಾಂತರ ನಾನು ಒತ್ತಾಯ ಮಾಡ್ತೀನಿ, ಆದಷ್ಟು ಬೇಗನೆ 2 TMC ನೀರು ಬಿಡಬೇಕು ಮತ್ತು ಪಂಚಾಯತ್ಗಳಿಗೆ ಬೇಕಾದಷ್ಟು ಹಣವನ್ನು ಒದಗಿಸುವಂತೆ ಕ್ರಮ ಕೈಗೊಳ್ಳಬೇಕು. JJM ಟೋಟಲಿ ಅಟ್ಟಲ್ಲಿ ಫೇಲ್ಯೂರ್ ಪ್ರೋಗ್ರಾಮ್. ಅದು ಬೇಕಾದ್ರೆ ನಾನು ಕರ್ಕೊಂಡು ಹೋಗ್ತೀನಿ ನಿಮಗೆ. ಊರು ತುಂಬ ಎಲ್ಲ ಸಿಸ್ಟಮ್ ಬಿಲ್ಡಪ್ ಮಾಡಿದ್ದಾರೆ, ಓವರ್ ಹೆಡ್ ಟ್ಯಾಂಕ್ ಕಟ್ಟಿದ್ದಾರೆ, ಬಾವಿನೇ ಇಲ್ಲ, ನೀರೇ ಇಲ್ಲ. ಮೋಸ್ಟ್ ಅನ್ಸೈಂಟಿಫಿಕ್ ಆಗಿ ಬರೀ ಲೂಟಿ ಮಾಡುವಂಥ ಕೆಲಸ ಆಗಿದೆ. JJMನಲ್ಲಿ ಯಾವುದೂ ಕೆಲಸ ಸರಿಯಾಗಿಲ್ಲ. ಅದು ಕಳಪೆ ಮಟ್ಟದಾಗಿದೆ. ಇಡೀ ಹಳ್ಳಿಗಳಲ್ಲಿ ರಸ್ತೆ ತೋಡಿದ್ದಾರೆ, ಇನ್ನೂ ಮುಚ್ಚಿಲ್ಲ. ಅವರು ಪಾಪ ವಯಸ್ಸಾದವ್ರು ಬೀಳ್ತಾ ಇದ್ದಾರೆ, ಸೈಕಲ್ನವ್ರು ಬೀಳ್ತಾ ಇದ್ದಾರೆ, ಮೋಟರ್ ಸೈಕಲ್ನವ್ರು ಬೀಳ್ತಾ ಇದ್ದಾರೆ. JJM ಫಂಡ್ ಕೂಡ ಬಿಡುಗಡೆ ಆಗಿಲ್ಲ ಇನ್ನು. ಅದು JJM ಫಂಡ್ ಬಂದರೆ ಕನಿಷ್ಠ ನಾವು ಇದಕ್ಕಾದ್ರೂ ಬಳಸ್ಕೋಬೋದು ಕುಡಿಯ ನೀರಿನ ಸಮಸ್ಯೆಗೆ. ಅದಕ್ಕೂ ಬಿಡುಗಡೆ ಆಗಿಲ್ಲ. ಕೇಂದ್ರದ ನಮ್ಮ ಪಾಲಿಗೆ ಬರಬೇಕಾದಂಥ ದುಡ್ಡು ಕೊಟ್ಟಿಲ್ಲ. ಆ ಕಾರಣಕ್ಕಾಗಿ JJM ದುಡ್ಡು ಕೊಡ್ತಾ ಇದ್ದಾರೆ. JJM ಸೆನ್ಸರ್ಡ್ ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್. ಅದು ಎಲ್ಲಿ ತೋರಿಸ್ತೀರಾ ಬರ್ರಿ ನೋಡಿ. ನಾನು ನೀವು ತಯಾರಿದ್ದರೆ 3ನೇ ತಾರೀಕಿಗೆ ನಾವು ಫ್ರೀ ಆಗ್ತೀನಿ. ನಾನು ದಿನನಿತ್ಯ ಹಳ್ಳಿ ಓಡಾಡ್ತೀವಿ ರೀ. ನಂದು ಒಬ್ಬಂದೇ ಅಲ್ಲ, ಎಲ್ಲ MLAಗಳು ಹೇಳ್ತಾರೆ ಅಭಿಪ್ರಾಯ. ಟ್ಯಾಂಕರ್ಲಿಂದ ಕೊನೆ ಅಸ್ತ್ರ ಅದು. ಈಗ ಮಾಡ್ತಾಯಿದ್ದೀವಿ. ಯಾರು ಬಾವಿಯಲ್ಲಿ ನೀರಿದೆ ಅವರಿಗೆ ದುಡ್ಡು ಕೊಟ್ಟು 25,000 ಕೊಟ್ಟು ಪೈಪ್ಲೈನ್ ತಂದು ಹಾಕಿ ಮಾಡ್ತಾಯಿದ್ದೀವಿ. ಆದರೆ ಆ ಪೈಪ್ಲೈನ್ ಹಾಕೋಕ್ಕೆ ದುಡ್ಡು ಬೇಕು, ಆಮೇಲೆ ಎಲೆಕ್ಟ್ರಿಫಿಕೇಷನ್ಗೆ ದುಡ್ಡು ಬೇಕು. ಜಮೀನು ಮಾಲಕರಿಗೆ ಹಾಂ, ತಿಂಗಳಿಗೆ ಏನು ರೀ? ಇಲ್ಲ, ಇನ್ನು ಬೋರಿ ಟು ಅಮರ್ಜ ಅದು ಟ್ರಯಲ್ ಆಗಿದೆ, ಟ್ರಯಲ್ ನಡೀತಾ ಇದೆ.
ಸ್ವಲ್ಪ ನಮ್ಮ ಬೆಲ್ಟಲ್ಲಿ ಭೀಮಾ ಬೇಸಿನಲ್ಲಿ ಬರ್ತಕ್ಕಂಥ ಹಳ್ಳಗಳಿಗೆ ನೀರು ಬರ್ತವೆ. ಬೆಣ್ಣೇಶ್ವರರು, ಮಾಡ್ಯಾಳು, ಭೀಮಾ ಬೇಸಿನಲ್ಲಿ ಬರ್ತವೆ. ನಾವು ಎಲ್ಲೆಲ್ಲಿ ಸಮಸ್ಯೆ ಇದೆ ಅಂತ ಕ್ರಿಯಾ ಯೋಜನೆ ಮಾಡಿದ್ದು ಸರ್ಕಾರ ಕೊಡ್ತೇವೆ. ಸರ್ಕಾರ ನಾವು ಬೇಡದಷ್ಟು ದುಡ್ಡು ಕೊಡಲೇಬೇಕು, ಆ ಥರ ಇದೆ ಕುಡಿಯೋ ನೀರಿನ ಸಮಸ್ಯೆ, ಎಮರ್ಜೆನ್ಸಿ, ಅದೇ ದುಡ್ಡಿಲ್ಲ. ಈಗ ಆ್ಯಸ್ ಇಟ್ ಈಸ್ ನನ್ನ ಕ್ಷೇತ್ರದಲ್ಲಿ 24 ನಮಗೆ, ನನ್ನ ಕ್ಷೇತ್ರದ 24. ಹಾಂ, ಎಲ್ಲಿರ್ತದೆ ದುಡ್ಡು? ಪ್ರತಿ ವರ್ಷ ಹೆಂಗೆ ಹೇಳ್ತಾರೆ, ಯಾವುದೇ ಪಕ್ಷ ಸರ್ಕಾರ ಇರಲಿ. ದುಡ್ಡಿಲ್ಲ, ಅವ್ರು ಸಂಬಳ ಕೊಡಬೇಕಲ್ಲ, ಸಂಬಳ ಕೊಡಬೇಕು ಸ್ಟಾಫ್ದು. ನೋಡಿದೆ ಪೇಪರಲ್ಲಿ. ಚಲೋ, ತಮ್ಮ ಗಮನಕ್ಕೆ ತಂದು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡಬೇಕಂತ ಮಾಡಿ. ಧನ್ಯವಾದ.